ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಭಾರ್ಗವಿ LLB ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾರ್ಗವಿ ಹೇಳ್ತಾಳೆ ಅರ್ಜುನ್ಗೆ, ಸಂಧ್ಯಾಳನ್ನು ನಿಮ್ಮ ಸ್ನೇಹಿತನ ಹತ್ರ ಬಿಟ್ಟು ನನ್ನ ಹತ್ರ ಯಾಕೆ ಬಂದ್ರಿ? ಅರ್ಜುನ್, ಸಂಧ್ಯಾಳ ಜೊತೆ ನನಗೆ ಫೋನಲ್ಲಿ ಮಾತಾಡೋಕ್ಕೂ ಬಿಡಲಿಲ್ಲ ನೀವು JP ಪಾಟೀಲ್ ಶಕ್ತಿ ಪ್ರಸಾದ್ ಕಡೆಯೇ ಇದ್ದೀರಿ. ನೀವೇ ನನಗೆ ಮೋಸ ಮಾಡುವ, ಸಂಧ್ಯಾನ ರಕ್ಷಣೆ ಮಾಡುವ ನೆಪದಲ್ಲಿ ಅವಳನ್ನು ಕರ್ಕೊಂಡು ಹೋಗಿ ಶಕ್ತಿ ಪ್ರಸಾದ್ ಕೈಯಲ್ಲಿ ಅವಳನ್ನು ಒಪ್ಪಿಸಿದ್ರಿ. ಮತ್ತೆ ನನ್ನ ಕಾಪಾಡೋ ನೆಪದಲ್ಲಿ ಬಂದು ನನ್ನನ್ನು ಮದುವೆ ಆದ್ರಿ. ಈ ಕಡೆ ಸಂಧ್ಯಾ, ಈ ಕಡೆ ನಾನು, ಇಬ್ಬರು ನಿಮ್ಮನ್ನು ನಂಬಿ ಮೋಸ ಹೋದ್ವಿ. ಇದರಿಂದ ಸಂಧ್ಯಾನ ಜೀವನೇ ಹೋಯ್ತು, ನನ್ನ ಜೀವನನೇ ಹಾಳಾಯಿತು. ಸಂಧ್ಯಾನ ಸಾವಿನಿಂದ JP ಪಾಟೀಲ್ ಮತ್ತು ಅವರ ಗ್ಯಾಂಗ್ ಗೆದ್ದುಬಿಟ್ರು. ಅವರ ಗೆಲುವಿಗೆ ಹೀರೋ ನೀವೇ. ಈ ಕಡೆ ನನಗೂ ಈ ಮನೆಯನ್ನು ಬಿಟ್ಟು ಹೋಗೋಕ್ಕೆ ಬೇರೆ ಜಾಗನೂ ಇಲ್ಲ. ನನ್ನ ಜೀವನನೂ ತಗೊಂಡು ಬಂದು ಇಲ್ಲೇ ಬಿಟ್ರಲ್ಲ. ನಾನು ನಿಮಗೇನು ಅಂತ ಅನ್ಯಾಯ ಮಾಡಿದ್ದೆ? ನಿಮ್ಮ ಪ್ಲ್ಯಾನ್ ನನಗೆ ಗೊತ್ತಿಲ್ಲದೆ ನೀವು ನನ್ನನ್ನು ನಿಜವಾಗಿ ಪ್ರೀತಿಸಿದ್ದೀರಾ ಅಂತ ಜೀವನನೇ ನಿಮ್ಮ ಜೊತೆಗೆ ಏನೇನೋ ಊಹಿಸ್ಕೊಂಡಿದ್ದೆ. ತಪ್ಪೆಲ್ಲ ನನ್ನದೇ. ಒಂದು ವೇಳೆ ನಾನು ಅಂದ್ಕೊಂಡಿದ್ದು ನಿಜ ಆದರೆ ಸಂಧ್ಯಾನ ಸಾವಿಗೂ ನಿಮಗೂ ಸಂಬಂಧ ಇದ್ದರೆ ಅದು ನೀವಾಗಲಿ ನಿಮ್ಮ ತಂದೆ ಆಗಲಿ ಸಂಧ್ಯಾನ ಸಾವಿಗೆ ಕಾರಣರಾದ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ ಅಂತ ಸಿಟ್ಟಿನಿಂದ ಹೇಳ್ತಾಳೆ. ಅದನ್ನು ನೋಡಿ ಅರ್ಜುನ್ ಗಾಬರಿಯಾಗಿ, ಏನೇನೋ ಮಾತಾಡದೆ ಸುಮ್ಮನಿರ್ತೀರಾ? ಇತ್ತ ಸುಮ್ಮನಿರ್ತಾನೆ. ಈ ಕಡೆ ಶಕುಂತಲಾ ಮತ್ತು ಅರ್ಜುನ್ ಚಿಕ್ಕಮ್ಮ ರುದ್ರ ರೂಮಿನಲ್ಲಿ ಕುಳಿತಿರುವಾಗ, ರುದ್ರ ಅತ್ತೆ, ನಾವೇನು ಭಾರ್ಗವಿನ ಸಮಾಧಾನ ಮಾಡಿ ಅರ್ಜುನ್ ರೂಮಿಗೆ ಕಳಿಸಿದ್ವಿ. ಆದರೆ ನನಗೆ ಈಗ ಭಯ ಆಗ್ತಿದೆ. ನಾನು ಈ ಕೆಲಸ ಮಾಡಿದ್ದಕ್ಕೆ ಯಾರೋ ನಮ್ಮನ್ನು ಈ ಮನೆಯಿಂದ ಹೊರಗೆ ಕಳಿಸ್ತಾರೋ ಗೊತ್ತಿಲ್ಲ. ಹಾಗಿರುವಾಗ ನಮ್ಮ ಭಾರ್ಗವಿನ ಇಲ್ಲಿ ಇರೋಕ್ಕೆ ಬಿಡ್ತಾರಾ ಅಂತ ಕೇಳ್ತಾಳೆ. ಆಗ ಶಕುಂತಲಾ, ಇನ್ನು ಮೇಲೆ ಭಾರ್ಗವಿ ಮನೆಯವಳು, ಅವಳನ್ನು ಯಾರು ಏನೂ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಾಳೆ. ಆಗ ರುದ್ರ, ಸಂಧ್ಯಾ ಬಗ್ಗೆನೂ ನಾವು ಹಾಗೆ ಅಂದ್ಕೊಂಡಿದ್ವಿ. ಅವಳು ಈ ಮನೆಯವಳೇ, ಅವಳಿಗೂ ಯಾರೂ ಏನೂ ಮಾಡಲ್ಲ, ಅವಳಿಗೆ ಯಾರೂ ತೊಂದರೆ ಕೊಡಲ್ಲ ಅಂತ ಅಂದ್ಕೊಂಡಿದ್ವಿ. ಆದರೆ ಏನಾಯಿತು? ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ಲು ಅಂತ ಪಾಪ ಅವಳನ್ನು ಸಾಯಿಸಿಬಿಟ್ರಲ್ಲ ಅತ್ತೆ. ಸಂಧ್ಯಾಗೆ ಬೆಂಬಲವಾಗಿ ನಿಂತ ಭಾರ್ಗವಿ ಕೇಸು ನಡೆಸಿದ್ದಾಳೆ. ಇನ್ನು ಅವಳಿಗೆ ಸುಮ್ಮನೆ ಬಿಡ್ತಾರಾ ಅತ್ತೆ ಅಂತ ಕೇಳ್ತಾಳೆ. ಆಗ ಶಕುಂತಲಾ, ಭಾರ್ಗವಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಸಂಧ್ಯಾ ಸಾವಿನಿಂದ ಮೀಡಿಯಾ ಪತ್ರಿಕೆಯವರ ಕಣ್ಣು ಈ ಮನೆಯ ಮೇಲೆ ಇದೆ. JP ಮತ್ತು ಭಾರ್ಗವಿ ಮೇಲೂ ಇದೆ. ಅಪೋನೆಂಟ್ ಲಾಯರ್ಗೂ ಏನಾದರೂ ತೊಂದರೆ ಕೊಟ್ಟರೆ ಅದು JP ಮೇಲೆ ಬರುತ್ತದೆ. ಅದಕ್ಕೆ ಅವನು ಅವಳಿಗೆ ಏನೂ ಮಾಡದೆ ತೆಪ್ಪಗಿರ್ತಾನೆ. ಅವಳು ಈ ಮನೆಯಲ್ಲಿ ಇದ್ಕೊಂಡೇ ಕೇಸು ಗೆಲ್ತಾಳೆ. JP ಅವಳನ್ನು ಮನೆಯಲ್ಲಿ ಇರಿಸ್ಕೊಂಡು ಕೇಸು ತಾನೇ ಗೆಲ್ತೀನಿ ಅಂತ ಅಂದ್ಕೊಂಡಿದ್ದಾನೆ. ಹೆಣ್ಣು ಒಂದು ಶಕ್ತಿ, ಅವಳನ್ನು ತಡೆದರೆ ಅವಳು ಜ್ವಾಲಾಮುಖಿ ಆಗ್ತಾಳೆ. ಅದನ್ನು ಭಾರ್ಗವಿ ಅವನಿಗೆ ಅರ್ಥ ಮಾಡಿಸ್ತಾಳೆ. ಅವನ ವಾದವನ್ನು ಸುಳ್ಳು ಅಂತ ನಿರೂಪಿಸ್ತಾಳೆ. ಭಾರ್ಗವಿಯಿಂದ ಈ ಮನೆಗೆ ಒಳ್ಳೆಯದಾಗುತ್ತೆ. ಭಾರ್ಗವಿಯಂತೆ ಧೈರ್ಯವಂತ ಹೆಣ್ಣಿನ ಅವಶ್ಯಕತೆ ಈ ಮನೆಗೆ ಇದೆ. ತಪ್ಪಿನ ವಿರುದ್ಧ ಪ್ರಶ್ನೆ ಮಾಡೋರು ಈ ಮನೆಗೆ ಬೇಕು. ಇಷ್ಟು ದಿನ ತಾನು ಮಾಡಿದ್ದೇ ಸರಿ ಅಂತ ತಿಳ್ಕೊಂಡಿರೋ JPಯ ಬಾಯಿ ಮುಚ್ಚಿಸುವ ತಾಕತ್ತು ಭಾರ್ಗವಿಗೆ ಇದೆ. ಅದು ಮನೆಯಲ್ಲಾದರೂ ಸರಿ, ಕೋರ್ಟಿನಲ್ಲಾದರೂ ಸರಿ. ಹೆಣ್ಣು ಮಕ್ಕಳನ್ನು ಮೂಲೆಗುಂಪು ಮಾಡಿ ತಾನೇನು ಪ್ರಗತಿಪರ ಅಂತ ನಾಟಕ ಮಾಡೋರಿಗೆ ಭಾರ್ಗವಿಯಿಂದ ಮಾತ್ರ ಉತ್ತರ ಕೊಡೋಕ್ಕೆ ಸಾಧ್ಯ. ಅವಳಿಂದ ಈ ಮನೆಯೂ ಬೆಳಗುತ್ತೆ, ಸಂಧ್ಯಾ ಸಾವಿಗೆ ನ್ಯಾಯನೂ ಸಿಗುತ್ತೆ. ನೋಡ್ತಾ ಇರು ರುದ್ರ ಅಂತ ಹೇಳ್ತಾಳೆ. ಆಗ ರುದ್ರ, ನಿಮ್ಮ ಮಾತಿನ ಹಾಗೆ ಎಲ್ಲ ನಡೆದರೆ ತುಂಬ ಖುಷಿಯಾಗುತ್ತೆ ಅತ್ತೆ. ಇದರಿಂದ ಅರ್ಜುನ್ ಮತ್ತು ಭಾರ್ಗವಿಯ ಮಧ್ಯೆ ಏನೂ ತೊಂದರೆ ಆಗಲ್ಲ ತಾನೆ ಅಂತ ಕೇಳ್ತಾಳೆ. ಆಗ ಶಕುಂತಲಾ, ಖಂಡಿತ ಆಗಲ್ಲ. ಅವಳ ಕೋಪ ವಿನಾಶದ ಹಾದಿ ಅಲ್ಲ, ಹೊಸ ಭರವಸೆಯ ಬುನಾದಿ. ಈಗ ಪರಿಸ್ಥಿತಿಯ ಒತ್ತಡದಲ್ಲಿ ಕಂಗೆಟ್ಟಿದ್ದಾಳೆ. ಆದಷ್ಟು ಬೇಗ ಅವಳು ಸುಧಾರಿಸಿಕೊಂಡು ಮೊದಲಿಗಿಂತ ಗಟ್ಟಿಯಾಗಿ JP ಮುಂದೆ ನಿಲ್ತಾಳೆ. ಅವಳಿಗೆ ಜೊತೆಯಾಗಿ ನಿಲ್ಲೋ ಒಳ್ಳೆ ಮನಸ್ಸು ನಮ್ಮ ಅರ್ಜುನ್ಗೆ ಇದೆ ರುದ್ರ, ಆ ನಂಬಿಕೆ ನನಗಿದೆ. ಅರ್ಜುನ್ ಭಾರ್ಗವಿ ಮಧ್ಯೆ ಸಂತೋಷ ಮತ್ತು JPಯಲ್ಲಿ ಬದಲಾವಣೆ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ರುದ್ರ, ನಿಮ್ಮ ಮಾತಿನಿಂದ ನನಗೆ ತುಂಬ ಧೈರ್ಯ ಬರ್ತಿದೆ ಅತ್ತೆ, ನೀವು ಅಂದ್ಕೊಂಡಂತೆ ಆಗಲಿ ಅಂತ ಹೇಳ್ತಾಳೆ. ಇತ್ತ ಭಾರ್ಗವಿ, ಇಷ್ಟೆಲ್ಲ ಆದಮೇಲೆ ನನಗೆ ಈ ಸಂಭ್ರಮ ಬೇಕಾ? ಭಾರ್ಗವಿ ತಿರುಗಿ ಬಿದ್ದರೆ ಏನು ಮಾಡ್ತಾಳೆ ಅಂತ ನಿಮಗೆ ತೋರಿಸ್ತೀನಿ ಅಂತ ಹೇಳಿ ಅರ್ಜುನ್ ಮಾತು ಕೇಳದೆ ಅಲ್ಲಿ ರೆಡಿ ಮಾಡಿದ್ದನ್ನು ಕಿತ್ತೆಸಲು ಹೋಗ್ತಾಳೆ. ಆಗ ಅರ್ಜುನ್ ಭಾರ್ಗವಿಗೆ ತಡೆದು, ಹೀಗೇಕೆ ಮಾಡ್ತಿದ್ದೀರಾ? ಈಗ ನೀವು ಗಂಡ ಹೆಂಡತಿ. ನಾನು ಯಾವ ತಪ್ಪು ಮಾಡಿಲ್ಲ, ನನಗೆ ಒಂದು ಚಾನ್ಸ್ ಕೊಡಿ ಸಾಕು, ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಭಾರ್ಗವಿ, ಇದರಲ್ಲಿ ನಿಮ್ಮ ತಪ್ಪು ಇರದೇ ಇದ್ದರೆ ನಾನು ನಿಮ್ಮ ಜೊತೆ 100 ಕಾಲ ಸಂತೋಷದಿಂದ ಬಾಳ್ತೀನಿ. ಆದರೆ ಇದರಲ್ಲಿ ನಿಮ್ಮ ತಪ್ಪು ಕಂಡು ಬಂದರೆ ಇದು ಹೀಗೆ ಮುಂದುವರಿತದೆ. ನನ್ನ ತಂದೆಯ ನಂತರ ನಾನು ನಿಮ್ಮನ್ನು ಅತಿಯಾಗಿ ನಂಬಿದ್ದೆ. ನೀವು ನನಗೆ ಮೋಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಅರ್ಜುನ್, ಸರಿ ಭಾರ್ಗವಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ನಿಜ ಏನು ಅಂತ ಆದಷ್ಟು ಬೇಗ ನಿಮಗೆ ಅರ್ಥ ಮಾಡಿಸ್ತೀನಿ. ಸಂಧ್ಯಾನ ಸಾವಿಗೆ ಕಾರಣರಾದವರು ಯಾರೇ ಆಗಿರಲಿ ಎಳ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಆಗಲಾದರೂ ನೀವು ನನ್ನನ್ನು ನಂಬ್ತೀರಲ್ವಾ ಅಂತ ಕೇಳ್ತಾನೆ. ಆಗ ಭಾರ್ಗವಿ, ನೀವು ಹೇಳಿದ ಹಾಗೆ ಮೊದಲು ಮಾಡಿ, ಆಗ ನಾನು ನಂಬ್ತೀನಿ. ಅಲ್ಲಿವರೆಗೂ ನೀವು ನನ್ನಿಂದ ದೂರ ಇರಿ ಅಂತ ಹೇಳಿ ಭಾರ್ಗವಿ ನೆಲದ ಮೇಲೆ ಮಲ್ಕೊಳ್ತಾಳೆ. ಆಗ ಅರ್ಜುನ್ ತನ್ನ ಮತ್ತು ಭಾರ್ಗವಿ ಮಧ್ಯೆ ನಡೆದ ಸಂತೋಷದ ಕ್ಷಣವನ್ನು ನೆನಪಿಸ್ಕೊಳ್ತಾ, ಅರ್ಜುನ್ನ ಮನಸ್ಸಿಗೆ ನೋವಾಗುತ್ತೆ.
ಮುಂಜಾನೆ ಅರ್ಜುನನ ತಾಯಿ ಬಂದು ಭಾರ್ಗವಿಯನ್ನು ಎಬ್ಬಿಸಿ, ಸೂರ್ಯ ನೆತ್ತಿಯ ಮೇಲೆ ಬರೋ ತನಕ ಮಲ್ಗೋಕೆ ಇದೆ ನಿಮ್ಮ ಅಪ್ಪನ ಮನೆ ಅಂದ್ಕೊಂಡಿದ್ದೀಯಾ? ಆ ಮನೆ ಕೆಲಸದಕ್ಕೆ ಸಂಧ್ಯಾ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡಿದ್ದು ನೀನೇ. ಆದ್ರಿಂದ ಅವಳು ಮಾಡೋ ಎಲ್ಲ ಕೆಲಸವನ್ನು ನೀನೇ ಮಾಡಬೇಕು. ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಅವಳ ಜಾಗದಲ್ಲಿ ನೀನು ಬಂದಿದ್ದೀಯ. ಬೇಗ ಎದ್ದು ಮನೆ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಮರ್ಯಾದೆ ಕೊಟ್ಟು ಮಾತಾಡಿ ಅಂತ ಹೇಳ್ತಾಳೆ. ಆಗ ಅರ್ಜುನ್ ತಾಯಿ, ನಿನ್ನನ್ನು ಮನೆಯೊಳಗೆ ಬಿಟ್ಕೊಂಡಿದ್ದೇ ಹೆಚ್ಚು, ಅಂಥದ್ರಲ್ಲಿ ನಿನಗೆ ಮರ್ಯಾದೆ ಬೇರೆ ಕೊಡಬೇಕಾ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಬೃಂದಾ ಬಂದು, ಅತ್ತೆ ನೀವೇನು ಮಾಡ್ತಿದ್ದೀರಿ ಇಲ್ಲಿ? ನೀವು ಹೋಗಿ, ನಾನು ಅವಳನ್ನು ಸರಿಯಾಗಿ ವಿಚಾರಿಸ್ಕೋತೀನಿ ಅಂತ ಅವಳಿಗೆ ಹೊರಗಡೆ ಕಳಿಸಿ, ಭಾರ್ಗವಿಗೆ ಏನಾಗಿದೆ ನಿನಗೆ? ಯಾರಾದರೂ ಅತ್ತೆಯ ಜೊತೆಗೆ ಹೀಗೆ ಮಾತಾಡ್ತಾರಾ? ಅವರಿಗೆ ಸಿಟ್ಟು ಬಂದರೆ ನಿನ್ನನ್ನು ಕತ್ತು ಹಿಡಿದು ಆಚೆ ದಬ್ತಾರೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ, ಇಲ್ಲಿ ಇರೋ ಕರ್ಮ ನನಗೇನು ಬಂದಿಲ್ಲ, ನಾನು ಆಚೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಬೃಂದಾ, ಇದು ನಿನ್ನ ಗಂಡನ ಮನೆ, ಇಲ್ಲೇ ಇರೋದು ಬಿಟ್ಟು ಎಲ್ಲಿ ಹೋಗ್ತೀಯ ನೀನು? ನಿನ್ನ ತವ್ರ ಮನೆಗೆ ಯಾವ ಮುಖ ಇಟ್ಕೊಂಡು ಹೋಗ್ತೀಯಾ? ನೀನು ಸೋತೆ ಅಂತ ಮನೆಗೆ ಹೋದರೂ ಅಪ್ಪ ನಿನ್ನನ್ನು ಮನೆಗೆ ಸೇರಿಸ್ತಾರಾ? ನೀನು ಇಲ್ಲಿಂದ ಬಿಟ್ಟು ಹೋದರೆ ತಂದೆ ತಾಯಿ ಸರಿಯಾಗಿ ಬೆಳೆಸಿಲ್ಲ ಅಂತ ಅವರನ್ನು ಜನ ಆಡ್ಕೋತಾರೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ತನ್ನ ತಂದೆ ತಾಯಿ ಆಡಿದ ಮಾತುಗಳನ್ನು ನೆನಪಾಗುತ್ತೆ. ಆಗ ಮತ್ತೆ ಬೃಂದಾ, ನಿನ್ನ ಅರ್ಜುನ ಆಗಲೇ ಅವರ ಅಪ್ಪನ ಜೊತೆ ನಗುತ್ತಾ ಮಾತಾಡ್ಕೋತಾ ಕಾಫಿ ಕುಡಿತಿದ್ದಾನೆ. ನೀನು ಈ ಶೃಂಗಾರ ಮಾಡ್ಕೊಂಡಿದ್ದನ್ನು ತೆಗೆದು ಹಳೆಯ ಸೀರೆ ಉಟ್ಕೊಂಡು ಬಂದು ಬೇಗ ಮನೆ ಕೆಲಸ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ಭಾರ್ಗವಿ ಏನು ಮಾಡಬೇಕು ಅಂತ ತಿಳಿಯದೆ ಅಲ್ಲೇ ನಿಂತು ಯೋಚನೆ ಮಾಡ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.